ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಈ ಕ್ಷುಲ್ಲಕ ರಾಜಕಾರಣಿಗಳು ಬಿಜೆಪಿಯವರು JDS ಅವರು ನಾವು ಮಾಡಿದ ತಪ್ಪನ್ನ ಮೇಡಮ್ ಪಾರ್ವತಿ ಅವರು ತಪ್ಪು ಮಾಡಿದ್ರು, ನಾನ್ ತಪ್ಪು ಮಾಡಿದೆ ಅಂತ ಕ್ಷುಲ್ಲಕವಾಗಿ ರಾಜಕಾರಣ ಮಾಡ್ತಾ ಇದಾರಲ್ಲ, ಇವ್ರಿಗೆಲ್ಲ ಸರಿಯಾದ ಮಂಗಳಾರತಿಯನ್ನ ಇವತ್ತು ಸುಪ್ರೀಂ ಕೋರ್ಟ್ ಎತ್ತಿಡಿದಿದೆ. ಭಾರತೀಯ ಜನತಾ ಪಕ್ಷದವರು ಸಿದ್ದರಾಮಯ್ಯ ಅವ್ರ ಬಗ್ಗೆ ಹಾದಿ ಬೀದಿಯಲ್ಲೆಲ್ಲ ನಿಂತ್ಕೊಂಡು ಮಾತಾಡ್ತಾ ಇದ್ರಲ್ಲ, ಇವತ್ತು ಅವರು ಕ್ಷಮೆಯನ್ನ ಕೇಳಬೇಕು ಸಿದ್ದರಾಮಯ್ಯ ಅವರಿಗೆ. ಅಂತದೇನಾದ್ಲ ಈಗ ಇವೆರಡು ನಿಂತ್ಕೊಂಡು BJP ಅವುಗಳ ಮಕ ಪೇಸ್ಟ್ ಆಗೈತಿ. ಅವರು ಫಸ್ಟ್ ಸ್ಯಾರಿ ಕೇಳಿ ಅನ್ಕ ನಿಂತವೆ. ಸಿದ್ದಣ್ಣನ ಮೂಡ ಕೇಸು ವಜಾ ಆಗಿತ್ತಲ್ಲಣ್ಣ, ಆ ಕೇಸಿಗೆ ಮೂಡ ಎಂಟ್ರಿ ಕೊಟ್ಟು ನಾನ್ ಕಂಡಿಡ್ದು ಬಿಡ್ತೀನಿ ಅಂತ ಹೊಂಟಿತ್ತು ಕಣೆ. ಅದಕ್ಕೆ ಸುಪ್ರೀಂ ಕೋರ್ಟ್ ನಿನ್ನೆ ಮಕ್ಕ ತುಂಬಾ ಉಗ್ದೈತಿ. ರಾಜಕೀಯ ಮಾಡಕ್ಕೆ ರಾಜಕಾರಣಿಗಳವ್ರೆ, ಅವರು ಈ ಇಡಿನ ಯಾಕೆ ರಾಜಕೀಯ ಮಾಡಕ್ ಬಳಸ್ಕಂತವ್ರೆ, ಇದೆಲ್ಲ ಒಳ್ಳೇದಲ್ಲ ಅಂತ ಬೋಧೈತೆ ಕಣೆ. ಗೊತ್ತಾಯ್ತು ಬಿಡ್ಲ, ಸುಪ್ರೀಂ ಕೋರ್ಟ್ ಬೈದಿದ್ಕೆ ಇವು BJPಗೆ ಮುಖಭಂಗ ಅಂತವಿ, ಅಪಪ್ರಚಾರ ಮಾಡಿದ್ಕೆ ಸ್ಯಾರಿ ಕೇಳಿ ಅಂತವಿ. ನಾನು ಕಾಂಗ್ರೆಸ್ ಅವರಿಗೆ ಪ್ರಶ್ನೆ ಹಾಕೋದು, ತಪ್ಪು ಮಾಡಿಲ್ಲ ಅಂದ್ರೆ ಸೈಟ್ ಯಾಕೆ ವಾಪಸ್ ಕೊಟ್ರು? ಹಂಗಾರೆ ವಾಪಸ್ ತಗೊಂಬಿಡಿ. ಈಗ ಪುರಾವೆಗಳನ್ನ ಒದಗಿಸುವಲ್ಲಿ ಇದು ಫೇಲ್ ಆಗಿದೆ. ಫೇಲ್ಗೆ ಕಾರಣ ಯಾರು? ಸರ್ಕಾರವೇ ಕಾರಣ. ಆದ್ರಿಂದಾಗಿ ಅವ್ರನ್ನ ರಕ್ಷಣೆ ಮಾಡೋದು ಒಂದೇ ಇತ್ತು. ಇದರಲ್ಲಿ ಸತ್ಯ ಇದೆ, ಅವ್ರ ಅಪರಾಧಿಯೇ. ಇವುಗಳು ಹೇಳ್ತಾ ಇರೋದು ಲಾಜಿಕ್ ಆಗಿ ಐತಲ್ಲ, ಇದಕ್ಕೇನು ಉತ್ತರ ಕೊಡ್ತಾವಂತಲೇ ಕಾಂಗ್ರೆಸ್ ನಾವು? ಯಾಕೆ BJP ಅವ್ರ ಮೇಲೆ ಒಬ್ಬರ ಮೇಲೆ ಕೇಸ್ ಇಲ್ಲ, ದಳದವ್ರ ಮೇಲೆ ಒಂದು ಕೇಸ್ ಇಲ್ಲ, ಅವರೆಲ್ಲ ಬರೀ ರಾಹುಲ್ ಗಾಂಧಿ ಅವ್ರ ಮೇಲೆ, ಸೋನಿಯಾ ಗಾಂಧಿ ಮೇಲೆ, ವಡ್ರ ಮೇಲೆ, ನಮ್ಮ ಪಾರ್ಟಿಯವ್ರ ಮೇಲೆ, ನನ್ನ ಮೇಲೆ. ಈಗ BJP ಹೋದವರೆಲ್ಲ ಕ್ಲೀನ್ ಆಗ್ಬಿಟ್ಟವ್ರೆ, ವಾಷಿಂಗ್ ಮಿಷಿನ್. ದೇಶದ ತುಂಬಾ ಎಲ್ಲೆಲ್ಲಿ ಕಾಂಗ್ರೆಸ್ ಲೀಡರ್ಗಳವರು ಅವ್ರ ಮನೆಗೆಲ್ಲ ಇಡಿ ನುಗ್ಗಾಡೈತಿ. ಆದ್ರೆ ಒಬ್ಬ BJP ಅವನ ಮೇಲುವೆ ಕೇಸ್ ಹಾಕಿಲ್ಲ. ಯಾಕೆ ಅಂತೈತೆ ಕಣ DK? ಯಾಕೆ BJP ಅವ್ರ ಮೇಲೆ ಒಬ್ಬರ ಮೇಲೆ ಕೇಸ್ ಇಲ್ಲ? ಇದಕ್ಕೆ ಉತ್ತರ DK ಗೊತ್ತಿಲ್ವಂತೇನ್ಲ. ಫಸ್ಟ್ ಕಾಂಗ್ರೆಸ್ ಲೀಡರ್ ಮನೆಗೆ ಇಡಿ ವಿಸಿಟ್ ಕೊಡ್ತದೆ, ಆ ಕಡೆಯಿಂದ BJP ಅವು ನಮ್ಮ ಪಾರ್ಟಿಗೆ ಬಂದ್ಬಿಡು ವಾಷಿಂಗ್ ಮಿಷಿನ್ ರೆಡಿ ಐತೆ ಅಂತವೆ. ಈ ಇಡಿಯಿಂದ ತಪ್ಪಿಸ್ಕೊಂಡ್ರೆ ಸಾಕುವಂತವ ಆಲ್ರೆಡಿ ಚೆನ್ನಾಗಿ ಕಳೆದುಡ್ ತಿಂದು ಕೊಬ್ಬಿರೋ ಲೀಡರ್ಗಳು ವಾಷಿಂಗ್ ಮಿಷಿನ್ ಇಳಿದ್ಬಿಟ್ಟು ಶುದ್ಧ ಮಾಡ್ಕೊಂಡು BJP ಬಾವುಟ ಹಾಕೊಂಡು ಕನ್ವರ್ಟ್ ಆಗ್ಬಿಡ್ತವೆ. ಅಲ್ಲಿಗೆ ಪಾರ್ಟಿಯಿಂದ ಪಾರ್ಟಿಗೆ ಕನ್ವರ್ಟ್ ಮಾಡೋ ಕೆಲಸನ ಇಡಿ ಮಾಡ್ತೈತಿ ಅಂತಲಿಲ್ಲ ನೀನ್ ಹೇಳೋದು? ಸೆಂಟ್ರಲ್ ಅಲ್ಲಿ ಇಡಿ ಕೆಲಸ ಮಾಡ್ತಾ ಇದ್ರಿ, ಸ್ಟೇಟ್ ಲೆವೆಲ್ ಅಲ್ಲಿ CD ಕೆಲಸ ಮಾಡ್ತೈತೆ ಕಣ್ಲ. ಒಟ್ಟಿನಲ್ಲಿ ರಾಜಕೀಯ ಅನ್ನೋದು ಬ್ಲಾಕ್ ಮೇಲಿನ ಲೆವೆಲ್ ಇಳಿದು ಬಿಟ್ಟೈತಿ ಈಗ. ಕರೆಕ್ಟ್ ಕಲ್ಯಾಣ. ಈಗೀಗ ಬೀಡಿ ಸಿಗರೇಟು ಕಾಫಿ ಟೀ ಮಾರೋರಿಗೆಲ್ಲವ ಲಕ್ಷ ಗಟ್ಟಲೆ ಟ್ಯಾಕ್ಸ್ ಕಟ್ಟಿ ಅಂತವ ನೋಟಿಸ್ ಬೇರೆ ಕೊಟ್ಕೊಂಡು ಓಡಾಡೋರೆ ಕಣ. 5 ಲಕ್ಷ ಸಾಲ ತಗೊಂಡು ಬೇಕರಿ ಹಾಕಿದ್ದನು ಈಗ 50 ಲಕ್ಷ ಟ್ಯಾಕ್ಸ್ ಕಟ್ಟಬೇಕು ಅಂತವ ಆರ್ಡರ್ ಮಾಡವ್ರಿ. ನೋಟಿಸ್ ನೋಡಿದ್ರೆ ಸ್ಟೇಟ್ ಗೌರ್ಮೆಂಟಿನ ಹೆಸರಲ್ಲೈತಿ, ಕೇಳಿದ್ರೆ ಈ ರೂಲ್ಸ್ ಮಾಡಿರೋ ಸೆಂಟ್ರಲ್ ನೋವು ಅಂತ ಹೇಳ್ತಾವೆ ಕಣ. ಕೇಂದ್ರ ಸರ್ಕಾರ ಸುಮ್ಮನೆ BJP ಅವರು ನಮ್ಮ ತಿನ್ಬಿಟ್ಟು ನಮ್ಮ ಬಾಯಿಗೆ ವರ್ಷಕ್ಕೆ ಬಾಳೆಹಣ್ಣು ತಿನ್ಬಿಟ್ಟು ವರ್ಷಕ್ಕೆ ನೋಡ್ತಾ ಇದ್ದಾರೆ. ಇದೆಲ್ಲ ಅವ್ರು ಮಾಡೋಂಥ ಕೆಲಸ. ಇದೊಂಥರ ವಿಚಿತ್ರ ಐತೈತೆ ಕಂಡ್ಲ. ನಮ್ಮ ದೇಶದಲ್ಲಿ ಮೆಟ್ರೋ ಕಟ್ಟಿ ಉದ್ಘಾಟನೆ ಮಾಡಿದ್ರಿ, ಅದನ್ನ ನಾವು ಮಾಡಿದ್ದು ಅಂತವಿ. ಟಿಕೆಟ್ ರೇಟ್ ಜಾಸ್ತಿ ಆದ್ರಿ, ಅದನ್ನ ಅವರು ಮಾಡಿದ್ದು ಅಂತವಿ. ಹೋಗಿಲ್ಲ ಮಕ್ಕೆ ಶಿವನಿ ಶಂಭುಲಿಂಗ.